ಅಮ್ಮಂಗೆ ಹುಷಾರಿರ್ಲಿಲ್ಲ ಅಂತ ಸ್ವಲ್ಪ ಸ್ಕಿಪ್ ಮಾಡ್ಬಿಟ್ಟಿದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ಮಹಾದೇವ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೆಟರ್ ಆಗಿದ್ದೀನಿ. ಇವಾಗ ಆಫ್ಟರ್ ಲಾಂಗ್ ಟೈಮ್, ತುಂಬಾ ತಿಂಗಳಾದ್ಮೇಲೆ ಯೂಟ್ಯೂಬ್ ಅಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅಮ್ಮಂಗೆ ಹುಷಾರಿರ್ಲಿಲ್ಲ ಅಂತ ಸ್ವಲ್ಪ ಸ್ಕಿಪ್ ಮಾಡ್ಬಿಟ್ಟಿದೆ. ಆಮೇಲೆ ಅನಿಸ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಹಿಂಗಾಗಿತ್ತು, ಈಗ ತಾನೇ ಸ್ಟಾರ್ಟ್ ಮಾಡಿದೀನಿ, ಆಗ್ಲೇ ಈ ತರ ಅಮ್ಮಂಗೆ ಹುಷಾರಿಲ್ಲ ಅಂತ ನಂಗೆ ಟೈಮೇ ಸಿಗ್ತಾ ಇಲ್ಲ. ಮತ್ತೆ ಡ್ಯೂಟಿ ಬೇರೆ ರಜೆ ಹಾಕಿದೆ. ಸೊ ನಾನು ಬೇರೆ ಕಂಪ್ನಿ ಬೇರೆ ಜಾಯಿನ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಸಿಗ್ತಿರ್ಲಿಲ್ಲ. ಆ ಕಂಪ್ನಿ ನನ್ಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ಬೇಕಾಯ್ತು, ಶಿಫ್ಟ್ ವೈಸ್ ಇರೋದ್ರಿಂದ ಎಲ್ಲಾ ರುಟೀನ್ ಮಾಡೋದಿಕ್ ಆಗ್ತಿರ್ಲಿಲ್ಲ. ಸೊ ಆ ಕಂಪ್ನಿಯಿಂದ ಬರೋದು, ಮತ್ತೆ ರೂಮ್ ಅಲ್ಲಿರೋ ಕೆಲ್ಸಗಳು, ಮತ್ತೆ ಇಲ್ಲಿ ವಿಡಿಯೋಸ್ ಮಾಡೋದಿಕ್ಕೆ, ಹೊರಗೆ ಹೋಗೋದಿಕ್ಕೆ ಎಲ್ಲೂ ಟೈಮ್ ಸಾಲ್ತಿರ್ಲಿಲ್ಲ. ಅದರಿಂದ ಸ್ವಲ್ಪ ಜಾಸ್ತಿನ ಪ್ರೆಷರ್ ಅನ್ನಿಸ್ತಾ ಇತ್ತು. ನನ್ಗೆ ಹುಷಾರ್ ತಪ್ಪಿದೀನೇನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಸೊ ಸ್ವಲ್ಪ ಬೆಟರ್ ಆದ್ಮೇಲೆ ಮಾಡೋಣ ಅಂತ ಸುಮಾರು ನಾಳೆ ಮಾಡೋಣ ಅನ್ಕೊಂಡು 3 ತಿಂಗಳು ತಳ್ದೆ. ಇನ್ನು ಏಪ್ರಿಲ್ 4ನೇ ತಿಂಗಳು ತಳ್ತಾ ಇದ್ದೀನಿ. ಸೊ ಇವತ್ತು ಮಾಡೇ ಬಿಡೋಣ ಅಂತ ಹೇಳಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡೋಣ. ತುಂಬಾ ದಿನ ಆಗಿರೋದ್ರಿಂದ ಕ್ಯಾಮ್ರಾನ ಫೇಸ್ ಮಾಡೋದಿಕ್ ಆಗ್ತಿಲ್ಲ. ತುಂಬಾ ಲಾಂಗ್ ಟೈಮ್ ಅನ್ನಿಸ್ತಾ ಇದೆ. ಅಂಡ್ ನನ್ಗೆ ಅನ್ಸಿದ್ದು ಯಾವ ಗ್ಯಾಪ್ ಕೊಡ್ಬಾರ್ದು. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಎಷ್ಟು ಫಾಲೋವರ್ಸ್ ಆಗುತ್ತೆ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡೋಣ, ನಾವು ಸ್ವಲ್ಪ ರೀಚ್ ಆಗೋಣ, ಬೆಳೆಯೋಣ ಅಂತ ಅನ್ಕೊಂಡೆ. ಆ ಟೈಮಲ್ಲಿ ವಿಡಿಯೋ ಮಾಡೋದಿಕ್ಕೆ ಆಗ್ತಿರ್ಲಿಲ್ಲ. ಈಗ ಬೇರೆ ಸಮ್ಮರು, ತುಂಬಾ ಸೆಕೆ ಇದೆ, ಎಲ್ಲಿಗೆ ಹೋಗ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಈ ಸಮ್ಮರ್ ಅಲ್ಲಿ ಏನು ಅಷ್ಟು ನಿಮ್ಗೆ ತೋರ್ಸುವಂತದ್ದು ಅಂತ ಏನಿಲ್ಲ. ಬಿಸಿಲನ್ನೇ ತೋರಿಸ್ಬೇಕು ಡೈಲಿ. ಸೂರ್ಯ ನೋಡಿ ಇಷ್ಟು ಟೆಂಪರೇಚರ್ ಅಲ್ಲಿ ಇದ್ದಾನೆ, ಆ ತರ ತೋರಿಸ್ಬೇಕಾಯ್ತದೆ ಅಷ್ಟೇ. ಅಂದ್ರೆ ಈ ದಸರಾ ಟೈಮಲ್ಲಿ ಆದ್ರೆ ನಾವು ನಿಮ್ಗೆ ಎಲ್ಲಾ ಕಡೆ ತೋರಿಸ್ಬೋದು. ಸಮ್ಮರ್ ಅಲ್ಲಿ ಅಷ್ಟು ಏನ್ ತೋರ್ಸೋದಿಕ್ಕೂ ಆಗಲ್ಲ. ಏನ್ ಮಾಡ್ಬೇಕು, ಬಟ್ ಟ್ರೈ ಮಾಡ್ತಾ ಇದ್ದೀನಿ ಏನೇನ್ ತೋರಿಸ್ಬೋದು ಅನ್ನೋದಕ್ಕೆ. ನೆಕ್ಸ್ಟ್ ಒಂದ್ ವೀಕ್ಲಿ 2 or 3 days ಆದ್ರೂ ವಿಡಿಯೋ ಮಾಡಾಕೋಣ ಅಂತ. ಕುಕಿಂಗ್ ಮಾಡ್ತಾ ಇದ್ದೆ, ಸಡನ್ಲಿ ಅದನ್ನು ಸ್ಟಾಪ್ ಮಾಡ್ಬಿಟ್ಟಿದೆ. ಯಾವ್ದೋ ಡಿಸೆಂಬರ್ ಟೈಮಲ್ಲೇ ಮಾಡಿದ್ದು ನಾನು. ವೀಕ್ಲಿ 2 or 3 days ಅಥವಾ ವೀಕ್ ಫುಲ್ ವಿಡಿಯೋ ಮಾಡಾಕೋಣ ಅಂತ ಅನ್ಕೊಂಡೆ. ಬಟ್ ಆಮೇಲೆ ಅನ್ನಿಸ್ತಾ ಇತ್ತು, ಏನ್ ಹಾಕೋದು ಡೈಲಿ ಕುಕಿಂಗ್ ಅಂತಂದ್ರೆ ಅದೇ ಗೊತ್ತಲ್ಲ. ನಾನ್ ಮೊದ್ಲು ಇದ್ದ ಕಂಪ್ನಿಲಿ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು. ಈ ಕಂಪ್ನಿ ಸ್ವಲ್ಪ ಹೋಗಿ ಬರೋದಕ್ಕೆ ಒಂದು 2 hours ಅಲ್ಲೇ ಟೈಮ್ ಹಿಡ್ಕೊಬಿಡುತ್ತೆ. ಸೊ ಬಂದ್ ರೆಸ್ಟ್ ಮಾಡ್ಬೇಕು ಅನ್ನೋ ತರ ಇದ್ಬಿಡುತ್ತೆ. ಸೊ ಏನ್ ಮಾಡೋಣ ಅನ್ನೋದೇ ಯೋಚನೆ ಇರುತ್ತೆ. ಆದ್ರೂ ನಾನ್ ಬೆಟರ್ ಆಗಿ ಕುಕಿಂಗ್ ಅಥವಾ ಬೇರೆ ಏನಾದ್ರು ನಿಮ್ಗೆ ತೋರ್ಸೋಂತದ್ದು ಯಾವ್ದಾದ್ರು ಪ್ಲೇಸಸ್ ಇದ್ರೆ ಅಥವಾ ಏನಾದ್ರು ಫಂಕ್ಷನ್ಸ್ ಇದ್ರೆ ಡೈಲಿ ಅಪ್ಲೋಡ್ ಮಾಡೋಣ ಅನ್ಕೋತಾ ಇದೀನಿ. ಆದ್ರೂ ಯೂಟ್ಯೂಬ್ ಬ್ಲಾಗರ್ಸ್ ಎಲ್ಲ ಹೇಗ್ ಅಪ್ಲೋಡ್ ಮಾಡ್ತಾರೆ ಗೊತ್ತಿಲ್ಲ. ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಆಕ್ಚುಲಿ ಕೆಲವ್ರನ್ನ ನೋಡಿದ್ರೆ ಇನ್ಸ್ಪೈರ್ ಆಗುತ್ತೆ, ನಾವು ಮಾಡೋಣ, ನಾವು ಬೆಳಿಬೇಕಲ್ವಾ, ಆಗಲ್ಲ ಅಂತ ಕುತ್ಕೊಂಡ್ರೆ ಹೇಗೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋ ಭರವಸೆ ಇದೆ, ಹೋಪ್ ಇದೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಹೋಪ್ನ ತುಂಬಿಸಿದ್ರೆ ನಾನು ವಿಡಿಯೋ ಮಾಡೋದಿಕ್ಕೆ ಆಗುತ್ತೆ. ಸೊ ಅಂದ್ರೆ ಚೆನ್ನಾಗಿ ನೀರ್ ಕುಡೀರಿ, ಹೆಲ್ತ್ ತುಂಬಾನೇ ಇಂಪಾರ್ಟೆಂಟು. ಹೊರಗಡೆ ಜಂಕ್ ಫುಡ್ಸ್ ಆ ತರದ್ ತಿನ್ನಕೋಗ್ಬಿಡಿ, ತುಂಬಾ ಬಿಸಿ ಇರೋದು ಆ ತರ ತಿನ್ನಕೋಗ್ಬಿಡಿ. ಹಾಗಂತ ತುಂಬಾ ತಣ್ಣಗಿರೋದನ್ನ ತಿನ್ನಕೋಗ್ಬಿಡಿ, ಅದು ಸ್ವಲ್ಪ ಹೀಟ್ ಆಗುತ್ತೆ. ಯಾವ್ದು ತುಂಬಾ ಕೋಲ್ಡ್ ಇರುತ್ತೆ ಅದು ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ. ನಾರ್ಮಲ್ ಆದ್ರೆ ಓಕೆ, ಇಲ್ಲ ಬೆಟರ್ ಕೋಲ್ಡ್ ಆದ್ರೆ ಅದು ಇನ್ನೂ ಓಕೆ. ಈ ಮಜ್ಜಿಗೆ ಆ ತರ ಕುಡೀರಿ. ಎಳ್ನೀರ್ ತುಂಬಾನೇ ಹೆಲ್ತ್ಫುಲ್. ಎಳ್ನೀರ್ ಕುಡೀರಿ. ನಾನ್ ನೀರ್ ಕುಡಿಯೋದು ಸ್ವಲ್ಪ ಕಡಿಮೆ, ಎಳ್ನೀರು ಜ್ಯೂಸ್ ಆ ತರದೆಲ್ಲ ಕುಡಿತೀನಿ. ಈಗ ಬೇರೆ ಮ್ಯಾಂಗೋ ಸೀಸನ್ ಬೇರೆ. ಬಟ್ ಮ್ಯಾಂಗೋ ನನ್ ಬಾಡಿಗೆ ಅಷ್ಟೊಂದು ಇದಾಗಲ್ಲ, ಅಡ್ಜಸ್ಟ್ ಆಗೋದಿಲ್ಲ. ಬಟ್ ನಂಗೆ ಮ್ಯಾಂಗೋ ಅಂದ್ರೆ ತುಂಬಾನೇ ಇಷ್ಟ. ಮೈಸೂರಲ್ಲಿ ತುಂಬಾ ಕಡೆ ಮ್ಯಾಂಗೋ ಅದ್ರಲ್ಲಿ ಏನಿರುತ್ತೆ, ಜ್ಯೂಸ್ ಆಗ್ಲಿ, ಅದ್ರಲ್ಲಿ ಅಡ್ಗೆ ಆಗ್ಲಿ ತುಂಬಾ ಕಡೆ ಮಾಡ್ತಾರೆ. ನೋಡೋಣ ಜ್ಯೂಸ್ ಮೈಸೂರಲ್ಲಿ ಎಲ್ಲಿ ಜಾಸ್ತಿ ಕಣ್ಣನ್ ಅಂತ ಇದೆಯಲ್ಲ, ಬೇಕರಿ ತುಂಬಾನೇ ಫೇಮಸ್ ಇದೆ. ಆ ಕಡೆ ಹೋದಾಗ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಅಷ್ಟೇ, ಇನ್ನೇನು ಹೇಳಿ. ಇನ್ಸ್ಟಾ ಆದ್ರೆ ಈ ರೀಲ್ಸ್ ನೋಡ್ತಿರಲ್ಲ, ಅದ್ರಲ್ಲಿ ನಾವೇನಾದ್ರು ವಿಡಿಯೋ ಮಾಡಿ ಜ್ಯೂಸ್ ಅಥವಾ ಏನಾದ್ರು ಸಿಂಪಲ್ ಬೇಸಿಗೆ ಟೈಮಲ್ಲಿ ಮಾಡಿ ಹಾಕಿದ್ರೆ ಅದನ್ನ ಶೇರ್ ಮಾಡಿನಾದ್ರೂ ಸ್ವಲ್ಪ ವ್ಯೂಸ್ ಆಗುತ್ತೆ. ಬಟ್ ಯೂಟ್ಯೂಬ್ ಅಲ್ಲಿ ಹೇಗಂತಂದ್ರೆ ಲೆಂತಿ ವಿಡಿಯೋ ಹಾಕಿದ್ರು ಅಷ್ಟೇ, ಶಾರ್ಟ್ಸ್ ಆದ್ರು ಯಾವ್ದೋ ಟೈಮ್ಗೆ ಒಂದು ವೈರಲ್ ಆಯ್ತದೆ 1000, 1500, 2000 ಆ ತರ ಆಗುತ್ತೆ. ಬಟ್ ಈ ಮಾಮೂಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಜಾಸ್ತಿ ವ್ಯೂಸೇ ಆಗ್ತಾ ಇಲ್ಲ. ಅಂದ್ರೆ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಕಮ್ಮಿನೇ ಇರೋದ್ರಿಂದ, ಇವಾಗ ಸ್ಟಾರ್ಟ್ ಮಾಡ್ತಿರೋದ್ರಿಂದ, ನಾನು 3 months ಕಂಟಿನ್ಯೂ ಮಾಡಿದ್ರೆ ನಿಜ ನನ್ಗೆ ಸಬ್ಸ್ಕ್ರೈಬರ್ ಈಗೆಲ್ಲ ಆಗ್ಬಿಡ್ತಿದ್ರು ಅನ್ಸುತ್ತೆ. ಬಟ್ ನಾನೇ ಸ್ವಲ್ಪ ಗ್ಯಾಪ್ ತಗೊಂಡಿರೋದ್ರಿಂದ ನಂದೇ ತಪ್ಪಿದೆ.
ಸೊ ನೆಕ್ಸ್ಟ್ ಆತರ ಮಾಡಲ್ಲ. ಏನೇನ್ ಅಪ್ಲೋಡ್ ಮಾಡ್ಬೋದು ಈ ಬೇಸಿಗೆ ಟೈಮ್ಗೆ ಫುಡ್ ರಿಲೇಟೆಡ್ ಜ್ಯೂಸ್ ತರ ಆ ತರ ಏನಾದ್ರು ಇದ್ರೆ ಅಪ್ಲೋಡ್ ಮಾಡೋಣ ಅನ್ಕೊಂಡಿದ್ವಿ. ಸೊ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಏನಾದ್ರು ಇದ್ರೆ ನನ್ಗೂ ಹೇಳಿ ಈ ತರ ಅಲ್ಲ ಈ ತರ ಮಾಡಿ ವಿಡಿಯೋಸ್ನ ಅಂತ. ಯಾರು ಯೂಟ್ಯೂಬರ್ಸ್ ನೋಡ್ತಾ ಇದ್ರೆ ನಾನ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಹೇಳ್ಕೊಡಿ ನನ್ಗೂ. ಒಂದು ತಕ್ಕ ಮಟ್ಟಿಗೆ ಬೆಳೆಸಿ ಅಂತ ಅಷ್ಟೇ ಕೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಐ ಹೋಪ್ ನೆಕ್ಸ್ಟ್ ಬರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಭೂಮಿಕಾ ಮಹಾದೇವ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಭೂಮಿಕಾ ಮಹಾದೇವ್ ಇನ್ಸ್ಟಾಗ್ರಾಮ್ ಇದೆ ನಂದು, ಅದನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.